ಜೆಡಿಎಸ್ ಪಕ್ಷದ ಹಿರಿಯರು ಮಾಜಿ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ಅವರ ಅನಾರೋಗ್ಯದ ಹಿನ್ನೆಲೆ ಶಸ್ತ್ರಚಿಕಿತ್ಸೆ ನಡೆಯಲಿದ್ದು ಅವರು ಆರೋಗ್ಯ ಗುಣಮುಖರಾಗಲೆಂದು ಜೊತೆಗೆ ಚಿಕಿತ್ಸೆ ಫಲಕಾರಿಯಾಗಲೆಂದು ಪಿಳ್ಳಂಗಿರಿಯ ಲಕ್ಷ್ಮೀ ರಂಗನಾಥ ದೇವಾಲಯದಲ್ಲಿ ಕುಮಾರಣ್ಣನ ಹೆಸರಿನಲ್ಲಿ ಮಹಾಮೃತ್ಯುಂಜಯ ಹೋಮ ಹಾಗೂ ರುದ್ರಜಪವನ್ನ ಶಾಸಕರಾದ ಶಾರದಾ ಪುರಿಯಾನಾಯ್ಕ ಅವರು ಹಮ್ಮಿಕೊಂಡಿದ್ರು. ಹೋಮ ಮತ್ತು ಪೂರ್ಣಾಹುತಿ ನಂತರ ನಡೆದಂತಹ ಸಂದರ್ಭದಲ್ಲಿ ಗ್ರಾಮಾಂತರ ಜೆಡಿಎಸ್ ಕಾರ್ಯಾಧ್ಯಕ್ಷ ಕಾಂತರಾಜು ಸೋಮಿನಕೊಪ್ಪ ಸೇರಿದಂತೆ ಹಲವರು ಭಾಗಿಯಾಗಿದ್ದರು. भूषणं कमोलगानवारणं भजे पुराणवारणं विकान्तकान्तकान्तकान्तिमन्तकान्तकात्मजम् अचिन्त्यरूपमन्तहीनमन्तरं निवेदितं च नैवेद्यं तद्ग्रहाण अनुकंपया गतं पापं गतं दुःखं गतं दारिद्र्य एव च आगता सुख संपत्तिः पुण्याः तव दर्शन स्वस्ति श्रद्धा मेधां यशः प्रज्ञां विद्यां बुद्धिं श्रियं बलं आयुष्यं तेजः आरोग्यं देहि मे पुरुषोत्तम सर्व अपराधं क्षमस्व सर्व कार्यं विजय ಎಲ್ಲ ಹೋಮದ ಕುಂಡದ ಒಳಗಡೆ ಹಾಕೋ ಹಾಗಿಲ್ಲ, ಹೊರಭಾಗದಲ್ಲಿ ಎಲ್ಲ ಕುಂಡದ ಮುಂದ್ಗಡೆ ಹೊರಭಾಗದಲ್ಲಿ ಅಕ್ಷತೆಗಳು ಹಾಕಿ ನಿಂತಲ್ಲೇ 3 ಪ್ರದಕ್ಷಿಣೆ ಮಾಡಬೇಕು. ಸಾಧ್ಯವಾದರೆ ಬಗ್ಗೆ ನಮಸ್ಕಾರ ಮಾಡಿ ಹಾಗೆ ಕೈ ಮುಗಿಬೇಕು. ಅನ್ಯಥಾ ಸ್ವಾಹ ಮಾಧವಾಯ ನಮಃ ಸ್ವಾಹ ಗೋವಿಂದಾಯ ನಮಃ ಗೋವಿಂದಾಯ ನಮಃ ವಿಷ್ಣುವೇ ನಮಃ ಮಧುಸೂದನಾಯ ನಮಃ ತ್ರಿವಿಕ್ರಮಾಯ ನಮಃ ವಾಮನಾಯ ನಮಃ ಶ್ರೀಧರಾಯ ನಮಃ ಶ್ರೀಶೇಷಾಯ ನಮಃ ಪದ್ಮನಾಭಾಯ ನಮಃ दामोदराय नमः संकर्षणाय नमः वासुदेवाय नमः प्रद्युम्नाय नमः निरुद्धाय नमः पुरुषोत्तमाय नमः धोक्षजाय नमः नारसिंहाय नमः अच्युताय नमः जनार्दनाय नमः उपेन्द्राय नमः हरये नमः श्रीकृष्णाय नमः पवित्रपाणिः पवित्राणां पवित्रयो मङ्गलानां च मङ्गलं दैवतं दैवतानां च भूतानाय अभयं पिता ಗೋವಿಂದೇತಿ ಸದಾ ಸ್ನಾನಂ ಗೋವಿಂದೇತಿ. ಶಿವಮೊಗ್ಗದಲ್ಲಿ ಶಾರದಾ ಪುರಿಯಾನಾಯ್ಕ ಅವರು ಮಾಜಿ ಮುಖ್ಯಮಂತ್ರಿ ಹಾಗೂ ಜೆಡಿಎಸ್ನ ರಾಜ್ಯಾಧ್ಯಕ್ಷರಾಗಿರುವ ಕುಮಾರಸ್ವಾಮಿ ಅವರ ಆರೋಗ್ಯದಲ್ಲಿ ಚೇತರಿಕೆ ಕಂಡು ಬರಲಿ, ಅವರ ಶಸ್ತ್ರಚಿಕಿತ್ಸೆ ಯಶಸ್ವಿಯಾಗಲಿ ಅಂತ ಮೃತ್ಯುಂಜಯ ಹೋಮವನ್ನು ನಡೆಸಿದ್ದಾರೆ. ಜೊತೆಗೆ ರುದ್ರಜಪವನ್ನ ಕೂಡ ಮಾಡಲಾಗಿದೆ. ಶಿವಮೊಗ್ಗದ ಪಿಳ್ಳಂಗಿರಿ ದೇವಸ್ಥಾನದಲ್ಲಿ ಈ ವಿಶೇಷವಾದಂತಹ ಪೂಜೆಯನ್ನು ನೆರವೇರಿಸಲಾಯಿತು. ಮಾಜಿ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ಅವರಿಗೆ ಮತ್ತೆ ಅನಾರೋಗ್ಯ ಕಾಣಿಸಿಕೊಂಡಿದೆ. ಹೃದಯದಲ್ಲಿ ಸಮಸ್ಯೆ ಕಾಣಿಸಿಕೊಂಡಿರೋದ್ರಿಂದ ಮತ್ತೆ ಅವರು ಶಸ್ತ್ರಚಿಕಿತ್ಸೆಗೆ ಒಳಗಾಗಬೇಕಾಗಿದೆ. ಹಾಗಾಗಿ ಕುಮಾರಸ್ವಾಮಿ ಅವರು ಆದಷ್ಟು ಶೀಘ್ರವಾಗಿ ಈ ಅನಾರೋಗ್ಯದ ಸಮಸ್ಯೆಯಿಂದ ಹೊರಬರಲಿ, ಯಶಸ್ವಿಯಾಗಿ ಶಸ್ತ್ರಚಿಕಿತ್ಸೆ ನಡೆದು ಅವರು ಆದಷ್ಟು ಶೀಘ್ರವಾಗಿ ಚೇತರಿಕೆ ಕಾಣಲಿ ಅನ್ನುವಂತ ನಿಟ್ಟಿನಲ್ಲಿ ಶಿವಮೊಗ್ಗ ಗ್ರಾಮಾಂತರ ಶಾಸಕರಾದ ಶಾರದಾ ಪುರಿಯಾನಾಯ್ಕ ಅವರು ಈ ಹೋಮ ಹವನವನ್ನು ನಡೆಸಿದ್ದಾರೆ. ಮಹಾ ಮೃತ್ಯುಂಜಯ ಹೋಮ ಹಾಗೂ ರುದ್ರಜಪವನ್ನ ನಡೆಸಿರುವಂತಹ ಸಂದರ್ಭದಲ್ಲಿ ಜೆಡಿಎಸ್ನ ಹಲವಾರು ಜನ ಕಾರ್ಯಕರ್ತರು ಕೂಡ ಭಾಗಿಯಾಗಿದ್ರು. ಜೆಡಿಎಸ್ ಕಾರ್ಯಾಧ್ಯಕ್ಷ ಕಾಂತರಾಜು ಸೋಮಿನಕೊಪ್ಪ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು.